ಮಳವಳ್ಳಿ ತಾಲೂಕಿನ ಪಂಡಿತಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರನ್ನಾಗಿ ಶ್ರೀನಿವಾಸ್ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಇನ್ನು 14 ಸದಸ್ಯರ ಪೈಕಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಶ್ರೀನಿವಾಸ್ ಮಾತ್ರ ಸಲ್ಲಿಸಿದ್ದು, ಚುನಾವಣೆಯ ಅಧಿಕಾರಿ ಗೋಪಿನಾಥ್ ರವರು ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸ್ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಘೋಷಣೆ ಮಾಡಿದರು. ಇನ್ನು ಈ ವೇಳೆ ನೂತನ ಅಧ್ಯಕ್ಷ ಶ್ರೀನಿವಾಸ್ ರವರಿಗೆ ಕಾಂಗ್ರೆಸ್ ಮುಖಂಡರು ಅಭಿನಂದಿಸಿದರು. ಮಾತನಾಡಿ ಎಲ್ಲ 14 ಸದಸ್ಯರು ಒಗ್ಗೂಡಿ ಜೊತೆಯಾಗಿ ಕಾಂಗ್ರೆಸ್ ಮುಖಂಡರು ಸೇರಿ ನನ್ನನ್ನ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡುವುದಕ್ಕೆ ಅಭಿನಂದಿಸುತ್ತೇನೆ. ಶಾಸಕ ನರೇಂದ್ರ ಸ್ವಾಮಿ ರವರ ಮಾರ್ಗದರ್ಶನದಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಯನ್ನ ಬೆಳೆಸುತ್ತೇನೆ. ಇನ್ನು ಈ ವೇಳೆ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಪುಟ್ಟರಸ್ವಾಮಿ ಮಾತನಾಡಿ, ಗ್ರಾಮ ಪಂಚಾಯಿತಿ ಸದಸ್ಯರು ಒಗ್ಗೂಡಿ ಶ್ರೀನಿವಾಸ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವ ಮೂಲಕ ಶಾಸಕ ನರೇಂದ್ರ ಸ್ವಾಮಿ ಅವರ ಕೈಯನ್ನ ಬಲಪಡಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಗ್ಗಟ್ಟು ಪ್ರದರ್ಶನ ಮಾಡಲಿ, ಜೊತೆಗೆ ಪಂಚಾಯಿತಿ ಅಭಿವೃದ್ಧಿ ಮಾಡಬೇಕು ಎಂದರು. ಇದೇ ವೇಳೆ ಸಿಡಿಸಿ ಅಧ್ಯಕ್ಷ ರವೀಂದ್ರ ಕುಮಾರ್ ಮಾತನಾಡಿ, ಪಂಡಿತಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದಂತಹ ಶ್ರೀನಿವಾಸ್ಗೆ ಅಭಿನಂದಿಸುತ್ತೇವೆ. ಶಾಸಕ ನರೇಂದ್ರ ಸ್ವಾಮಿ ರವರ ಅಭಿವೃದ್ಧಿ ಎಲ್ಲರೂ ಸಹಕಾರ ನೀಡಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಪಡಿಸಿ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಹದೇವಪ್ಪ, ತಾಲೂಕಾ ಪಂಚಾಯಿತಿ ಮಾಜಿ ಪುಟ್ಟಸ್ವಾಮಿ, ಸಿಡಿಸಿ ಅಧ್ಯಕ್ಷ ರವೀಂದ್ರ ಕುಮಾರ್, ವೆಂಕಟರಾಜು, ಸುರೇಶ್, ಮಾದೇಶ್ ಮತ್ತು ಕೆಂಚಪ್ಪ ಸೇರಿದಂತೆ ಹಲವು ಮುಖ್ಯಸ್ಥರು ಭಾಗಿಯಾಗಿದ್ದರು. ಎಂಎಲ್ಎ ಸಾಹೇಬರ ಅಭಿವೃದ್ಧಿ ಜೊತೆಲಿ ನಾವು ಪಂಚಾಯತಿನ ಅವ್ರ ಜೊತೆಲಿದ್ದು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತೀವಿ. ಏನೇನು ಯೋಜನೆ ಹಾಕೊಂಡಿದ್ದೀರಿ? ನೀವೇನಾದ್ರು ಯೋಜನೆ ಹಾಕೊಂಡಿದ್ದೀರಾ? ಈಗ ಯೋಜನೆ ಇದೆ, ನಮ್ಮ ಹಳ್ಳಿನ ಎಲ್ಲ ಹಳ್ಳಿಗಳಿಗೂ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ಯೋಜನೆ ಇದೆ. ಅದನ್ನು ಅವ್ರ ಜೊತೆಲಿ ಇಟ್ಕೊಂಡು ನಾವು ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ನಾಯಕರಾದಂಥ ನಾರಾಯಣ ಸ್ವಾಮಿ ಅವರ ಮಾರ್ಗದರ್ಶನದ ಸೂಚನೆ ಮೇರೆಗೆ ಅಭಿವೃದ್ಧಿ ಆಯ್ಕೆಯನ್ನು ಶ್ರೀನಿವಾಸನವ್ರನ್ನ ಇವತ್ತು ಆಯ್ಕೆ ಮಾಡಿದ್ದೀವಿ. ಮುಂದೆ ನಮ್ಮ ಶಾಸಕರು ಪಂತಳ್ಳಿ ಪಂಚಾಯತಿಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋ ಉದ್ದೇಶದಿಂದ 14 ಜನ ಸದಸ್ಯರು ಒಗ್ಗಟ್ಟಾಗಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಫಸ್ಟಾಗಿ 14 ಜನ ಸದಸ್ಯರುಗಳು ನನ್ನ ಅಭಿನಂದನೆ ಸಲ್ಲಿಸ್ತಾ, ನಮ್ಮ ನಾಯಕರಾದಂಥ ನರೇಂದ್ರ ಸ್ವಾಮಿ ಅವ್ರಿಗೂ ಅವ್ರ ಕೈ ಬಲಪಡಿಸ್ದಂಗೆ ನಮ್ಮ ಪಂಚಾಯತಿ ಅಭಿವೃದ್ಧಿ ವಿಚಾರವಾಗಿ ಅವರನ್ನು ಹೆಚ್ಚು ಒತ್ತು ಕೊಡಬೇಕಂತ ಕೇಳ್ಕೊಂಡು, ಮುಂದಿನ ಯಾವುದೇ ಚುನಾವಣೆ ಬಂತಂದ್ರೂ ನಾವೆಲ್ಲ ಸದಸ್ಯರು ಒಗ್ಗಟ್ಟಾಗಿರ್ತೀವಿ ಅನ್ನೋದನ್ನ ಈ ಮೂಲಕ ನಾನು ಶಾಸಕರಿಗೂ ನಾನು ಮನವಿ ಮಾಡ್ತಾಯಿದ್ದೀವಿ. ಹಾಗೂ ಎಲ್ಲ ಸದಸ್ಯರು ಒಗ್ಗಟ್ಟಾಗಿರ್ತೀವಿ ಅಂತ ಹೇಳಿ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರಿಗೂ ಸಮಪಾಲು ಅನ್ನೋ ವಿಚಾರವಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ಹೇಳ್ತಾಯಿದ್ದೀನಿ. ಈ ಅಧ್ಯಕ್ಷರಾದ ಶ್ರೀನಿವಾಸ್ಗೂ ಒಂದು ಮಾರ್ಗಸೂಚನೆ ಮಾಡಿದ್ದೀವಿ. 14 ಜನನೂ ಯಾರೋ ತಾರತಮ್ಯ ಮಾಡ್ದೇ ಒಗ್ಗಟ್ಟಾಗಿ ಅಭಿವೃದ್ಧಿ ಕಡೆ ಗಮನಪಡಿಸಿ ಯಾರಿಗೂ ತಾರತಮ್ಯ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರಿಗೂ ಸಹ ಹೇಳಿದ್ದೀನಿ. ಹಾಗಾಗಿ ಎಲ್ಲ ಒಗ್ಗಟ್ಟಾಗಿ ಮಾಡಿರೋದ್ರಿಂದ ಎಲ್ಲ ಲೀಡರ್ಗಳಿಗೂ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳಿಗೂ ನನ್ನ ಅಭಿನಂದನೆ ಹೇಳ್ತೀನಿ. ಪಂಚಾಯತಿಯ ಸ್ಥಿರವಾದ ಅಧ್ಯಕ್ಷ ಸ್ಥಾನ ಚುನಾವಣೆಗೆ ಚುನಾವಣೆ ನಡೀತು. ಈ ದಿನ ನಮ್ಮ 14 ಸದಸ್ಯರು ಸಹ ಒಟ್ಟುಗೂಡಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಕ್ಕೆ ಸಹಕಾರ ಮಾಡಿದ್ದಾರೆ. ನಮ್ಮ ಶಾಸಕರಾದ PM ನರೇಂದ್ರ ಸ್ವಾಮಿ ಅವರ ನೇತೃತ್ವದಲ್ಲಿ ಅವರ ಸಹಕಾರದಲ್ಲಿ ಪ್ರತಿ ಚುನಾವಣೆಯಂತೆ ಈ ಚುನಾವಣೆಯಲ್ಲೂ ಸಹ ವಿರೋಧವಾಗಿ ಆಯ್ಕೆಯಾಗಿರೋದು ಸಂತೋಷದ ವಿಷಯ. ಮತ್ತು ಅಭಿವೃದ್ಧಿ ವಿಚಾರದಲ್ಲೂ ಸಹ ನಾವೆಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ಪಂಚಾಯತಿ ಅಭಿವೃದ್ಧಿಗೆ ಭಾಗವಹಿಸ್ತೀವಿ ಅಂತ ಈ